ಹಲೋ, ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟಾರೋಟ್ ಕನ್ನಡಗೆ ಸ್ವಾಗತ, ಸುಸ್ವಾಗತ ತಮ್ಮೆಲ್ಲರಿಗೂ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ತಿಳ್ಕೊಳ್ಳೋಣ. ಶುರು ಮಾಡೋಣ. ಮೊದಲಿಗೆ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಇದು ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ಈ 3 ಪೈಲ್ಸ್ನಲ್ಲಿ ನಿಮಗೆ ಯಾವ ಪೈಲ್ ತುಂಬ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಏನಿದೆ ನಿಮ್ಮ ರೀಡಿಂಗ್ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ ಟ್ಯಾರೋ ಕಾರ್ಡ್ ಮೂಲಕ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಂತ ಹೇಳಿದ್ರೆ, ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ನಿಮ್ಮ ದಾರಿಗೆ ಅಡ್ಡವಾಗಿರೋ ಏನು ಅಡೆತಡೆಗಳು, ಕಲ್ಲು ಮುಳ್ಳು ಏನಿತ್ತು ನಿಮ್ಮ ಹಾದಿಲಿ, ಅದನ್ನು ಸರಿಸಿ ಮುಂದೆ ಹೋಗೋದಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಡಿವೈನ್ ಯೂನಿವರ್ಸ್. ನಿಮ್ಮ ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ರಿ ಅದು ಯೂನಿವರ್ಸ್ ನಿಮಗೆ ಅದನ್ನ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರಿಗೆಲ್ಲ ಫೆದರ್ಸ್ ಸಿಗ್ತಾ ಇರಬಹುದು, ಯೂನಿವರ್ಸ್ ಡಿವೈನ್ ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಾಟ್ ದ ರೈಟ್ ಟೈಮ್ ಅಂತ ಬಂದಿದೆ ಇಲ್ಲಿ, ನೋ ಅಂತ. ಏನಾದರೂ ನೀವು ನಿರ್ಧಾರಗಳು, ಇಲ್ಲಿ ನೋಡಿ, ಇಲ್ಲಿ ಜಡ್ಜ್ಮೆಂಟ್ ಬಂದಿದೆ. ನೀವು ಯಾವುದಾದ್ರು ನಿಮ್ಮ ಪೂರ್ವಜರ ಆಸ್ತಿನ ಅಥವಾ ಏನಾದರೂ ಆ ವಿಷಯದಲ್ಲಿ ಏನಾದ್ರು ನೀವು ಮುಂದುವರಿತಾ ಇದ್ರೆ ಸದ್ಯಕ್ಕೆ ಇದನ್ನ ಏನೋ ನೋ ಅಂತ ಬಂದಿದೆ, ಆಗೋದಿಲ್ಲ ಅನ್ನೋದು. ಯಾವ್ದಾದ್ರು ನಿಮ್ಮ ಪೂರ್ವಜರ ಆಸ್ತಿ ಇರ್ಬೋದು, ನೋಡಿ ಇವರು ಬೆನ್ನ ಹಾಕಿದ್ದಾರೆ ಅಂದ್ರೆ ನಿಮ್ಗೆ ಅದು ಖಂಡಿತವಾಗ್ಲೂ ಅದು ಸಿಗೋದೇ ಇಲ್ಲ ಅನ್ನೋದು ತಿಳಿಸ್ತಾ ಇದ್ದಾರೆ. ನೋಡಿ, ಇವ್ರು ಈಗ ಹೋಗ್ತಾ ಇದ್ದಾರೆ, ಇವ್ರು ಮುಂದೆ ಇದ್ದಾರೆ, ಇವ್ರು ಬೆನ್ನ ಹಾಕಿದ್ದಾರೆ ನೋಡಿ, ಖಂಡಿತವಾಗ್ಲೂ ಇಲ್ಲ ಅನ್ನೋದ ತಿಳಿಸ್ತಾ ಇದ್ದಾರೆ. ಹೊಸ ವರ್ಷ ನಿಮಗೆ ಕಿಂಗ್ ಆಫ್ ಪೆಂಟಿಕಲ್ಸ್, ಒಂದು ಲೀಡರ್ಶಿಪ್, ನೀವು ನಿಮ್ಮ ಕೆಲಸದಲ್ಲಿ ಒಂದು ಲೀಡರ್ ಆಗೋ ರೀತಿ, CEO ಅನ್ನೋ ಅಧಿಕಾರ ಸಿಗ್ಬೋದು. ಆ ಥರ ನಿಮಗೆ ಒಂದು ಪ್ರಮೋಷನ್ ಆ ಥರ ಸಿಗ್ತಾ ಇದೆ. ಮತ್ತೆ ಹಣಕಾಸಿನಲ್ಲಿ ಏನು ತೊಂದರೆ ಇತ್ತು ಆ ಬ್ಲಾಕೇಜಸ್ ಎಲ್ಲ ಹೋಗ್ತಾ ಇದೆ. ಏನು ನಿಮಗೆ ಮುಂಚೆ ಈ ಥರ ಯಾವುದೇ ಒಂದು ನಿರ್ಧಾರಗಳನ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಿಮಗೆ ಒಂದು ಏಕಾಂತತೆಯಿಂದ ಒಂದು ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಳ್ಳಿ. ನಿಮ್ಮ ಆ ಇನ್ನರ್ ವಾಯ್ಸ್ನ ನೀವು ರೆಕಗ್ನೈಸ್ ಮಾಡಬೇಕು, ಆ ಇನ್ನರ್ ವಾಯ್ಸ್ನ ನೀವು ಕೇಳಬೇಕು. ಅದರಿಂದ ನಿಮಗೆ ಸಾಕಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಹೊಸ ವರ್ಷ ನಿಮಗೆ ಹೊಸ ಚೇಂಜಸ್ನ ತಗೊಂಬರ್ತಾ ಇದೆ. ನೋಡಿ, ಹೂಗಳೆಲ್ಲ ಅರಳಿದೆ, ಮತ್ತೆ ಚಿಟ್ಟೆಗಳಿದೆ, ಗ್ರೀನ್ರಿ ಇದೆ, ಒಂದು ಸಮೃದ್ಧಿ, ಸಂತೋಷ. ನಿಮ್ಮ ಉದ್ಯೋಗದಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಸಂಬಂಧಗಳಲ್ಲಾಗಿರ್ಬೋದು, ಹೂವು ಹೇಗೆ ಬ್ಲೂಮ್ ಆಗುತ್ತೆ, ಅರಳುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಚೇಂಜಸ್. ಯಾಕಂದರೆ ಯೂನಿವರ್ಸ್ ಡಿವೈನ್ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಮ್ಯಾನಿಫೆಸ್ಟ್ ಏನಿದೆ ಅದೆಲ್ಲ ಈಡೇರುತ್ತೆ. ನಿಮಗೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ. ನಿಮ್ಮ ದಾರಿಲಿ ಯಾವುದೇ ಒಂದು ಅಡೆತಡೆಗಳಿದ್ರು ಅದನ್ನು ಡಿವೈನ್ ಸರಿಸ್ತಾ ಇದ್ದಾರೆ. ಆ ಮೆಚುರಿಟಿ ನಿಮಗೆ ಸಿಗ್ತಾ ಇದೆ.
ಒಂದು ಉದ್ಯೋಗದಲ್ಲಿ ಒಂದು ಅದೇ CEO ಆ ಥರ ಒಂದು ಪೊಸಿಷನ್ಗೆ ನೀವು ಹೋಗ್ಬೋದು. ಒಂದು ನಿಮ್ಮ ಕೆಲಸದಲ್ಲಿ ನೀವು ಮೇನ್ ಲೀಡರ್ ನಾಯಕತ್ವನ ನೀವು ಲೀಡ್ ಮಾಡ್ಬೋದು. ಆ ಥರ ಹೊಸ ವರ್ಷ ನಿಮಗೆ ಆ ಕಡೆ ನಿಮ್ಮನ್ನ ಪ್ರಮೋಟ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಚಕ್ರವರ್ತಿ, ಆ ಒಂದು ಶಿಸ್ತಿನ ಒಂದು ಒಂದು ಶಿಸ್ತಾಗಿರೋದು, ಒಳ್ಳೆ ನಿರ್ಧಾರ ಮಾಡುವಂಥ ಶಕ್ತಿಶಾಲಿ ಗಳು ಒಂಥರ ಆತ್ಮವಿಶ್ವಾಸದಿಂದ ಇರೋದು, ಈ ಥರ ಫುಲ್ ಮೂನ್ ಇದೆಯಲ್ಲ, ಆ ಥರ ಪರಿಪೂರ್ಣರಾಗಿ ನಿಮ್ಮ ಕೆಲಸದಲ್ಲಿ ನೀವು ಒಂದು ಶಿಸ್ತನ್ನು ತಗೊಂಬರ್ತೀರಾ. ಒಂದು ಒಳ್ಳೆ ಉನ್ನತ ಸ್ಥಾನ ನಿಮಗೆ ಹೊಸ ವರ್ಷ ತಂದು ಕೊಡುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ಏನು ಹಳೇದೇನಿತ್ತು ಅದನ್ನು ಬಿಟ್ಟು ಮುಂದೆ ನಡೀರಿ ಅನ್ನೋದು ಈ ಜಡ್ಜ್ಮೆಂಟ್ ಕಾರ್ಡು ಕೂಡ ತಿಳಿಸ್ತಾ ಇದೆ. ಇದನ್ನು ಅದೇ ಹಳೇದನ್ನ ಬಿಟ್ಟು ಮುಂದೆ ಬನ್ನಿ, ಬರ್ತಾ ಇದ್ದೀರಾ. ಯಾವುದೇ ಹಳೇದು ಬ್ಲಾಕೇಜಸ್ ಏನಿತ್ತು ಅದನ್ನೆಲ್ಲ ಹಿಂದೆ ಹಾಕಿ ಅದನ್ನು ಮುಂದೆ ಬರ್ತಾ ಇದ್ದೀರಾ. ಒಂದು ಹೊಸ ಬಿಗ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಏನಕ್ಕೆ ಬಂತು ಅನ್ನೋದನ್ನು ತಿಳ್ಕೊಳ್ಳೋಣ. ಆಮೇಲೆ ಮತ್ತೆ 8 ಆಫ್ ಕಪ್ಸ್, ನಿಮ್ಮ ಒಂದು ಏನು ನೆಗೆಟಿವಿಟಿ ಏನಿತ್ತು, ಒಂದು ನಿಮ್ಮ ಬಾಂಧವ್ಯದಲ್ಲಾಗಿರ್ಬೋದು, ನಿಮ್ಮ ಥಾಟ್ಸಲ್ಲಾಗಿರ್ಬೋದು, ಫ್ರೆಂಡ್ಶಿಪ್ಗಳಲ್ಲಾಗಿರ್ಬೋದು, ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಅದನ್ನೆಲ್ಲ ನೀವು ಹಿಂದೆ ಹಾಕಿ ಮುಂದೆ ಹೋಗ್ತಾ ಇದ್ದೀರಾ ಪಾಸಿಟಿವ್ ಕಡೆ. ಈ ಹೊಸ ವರ್ಷ ನಿಮಗೆ ಆ ಪಾಸಿಟಿವ್ ಚೇಂಜಸ್, ಯಾವುದು ನಕಾರಾತ್ಮಕ, ನಿಮ್ಮಲ್ಲಿ ಯಾವುದೇ ಒಂದು ನಕಾರಾತ್ಮಕ ವಿಷಯಗಳಿತ್ತು ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ಆಲೋಚನೆಗಳಲ್ಲಾಗಿರ್ಬೋದು, ಮತ್ತು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು, ಅದೇನೇ ನೆಗೆಟಿವಿಟಿ ಇದ್ದರೂ ನೀವು ಅದರಿಂದ ಹೊರಬರ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ. ಆ ನೆಗೆಟಿವಿಟಿನ ಬಿಟ್ಟು ಪಾಸಿಟಿವ್ ಕಡೆ ಹೋಗ್ತಾ ಇದ್ದೀರಾ. ಒಂದು ಧ್ಯಾನ ಮಾಡೋದೇ ಇರ್ಬೋದು. ನಿಮ್ಮನ್ನು ನೀವು ನೋಡಿ, ಇದು ದ ಹರ್ಮಿಟ್ ಅಂದರೆ ಒಂದು ಸನ್ಯಾಸಿ ಥರ, ಅಂದರೆ ಸನ್ಯಾಸಿಗಳಾಗ್ಬಿಡ್ತೀರಾ ಅಂತ ಅಲ್ಲ, ನಿಮ್ಮ ಒಳಗಡೆ ಇರೋ ಅರಿವಿನ ಆ ಜ್ಞಾನನ ಅದನ್ನು ನೀವು ಕಂಡ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲೇ ಇಷ್ಟು ದಿನ ನೀವು ಯಾವ್ದಾದ್ರು ಸಂಬಂಧದಲ್ಲಿ ನೆಗೆಟಿವಿಟಿ ಇದ್ದರೆ ಅದರಿಂದ ಹೊರಬಂದು ಇನ್ನು ಮುಂದೆ ನೀವು ಈ ಥರ ಒಬ್ಬರೇ ಕೂತು ನಿಮ್ಮ ಒಂದು ಅವಲೋಕನ ಮಾಡ್ಕೊಳ್ಳೋದು, ಪಾಸಿಟಿವ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನಾಗಲಿ ಒಂದು ಪಾಸಿಟಿವ್ ಚೇಂಜಸ್ನ ನೋಡಿಕೊಂಡು ಬರ್ತೀರಾ ಅನ್ನೋದು. ಇಷ್ಟು ದಿನ ನಿಮ್ಮ ಒಂದು ಬುದ್ಧಿಲಿ ಏನು ಧೂಳು ಕೂತಿತ್ತು ಅದನ್ನು ನೀವು ಬ್ರಷ್ ಮಾಡಿ ಅದರಲ್ಲಿ ಒಂದು ಹೊಸ ನ್ಯೂ ಐಡಿಯಾಸ್ ಎಲ್ಲ ನಿಮ್ಮಲ್ಲಿ ಅದು ಬ್ಲೂಮ್ ಆಗುತ್ತೆ. ಅದರಿಂದ ನಿಮ್ಮಲ್ಲಿ ಒಂದು ಹೊಸ ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ. ಅದನ್ನೆಲ್ಲ ನೀವು ಸ್ವೀಕಾರ ಮಾಡೋದಕ್ಕೆ ನೀವು ನಿಮ್ಮ ಒಂದು ರೆಕ್ಕೆನ, ನಿಮ್ಮ ಒಂದು ಕೈನ ಅಗಲ ಮಾಡಿ ಅದನ್ನು ಅಪ್ಕೊಳ್ಳಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಒಂದು ನಿಮ್ಮ ದಾರಿಲಿ ಏನೇ ಒಂದು ಏನು ಸ್ಟ್ರಗಲ್ ಇತ್ತು, ಬ್ಲಾಕೇಜಸ್ ಇತ್ತು, ನೋಡಿ ಇಲ್ಲಿ 7 ಆಫ್ ವಾಂಡ್ಸ್, ಏನು ನಿಮಗೆ ಅಡೆತಡೆಗಳಿತ್ತು ಅದನ್ನೆಲ್ಲ ಭೇದಿಸ್ಕೊಂಡು ಫ್ಯೂಚರ್ ಕಡೆ ಮುಂದೆ ಬರ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಕಲ್ಲಿದೆ, ಅದನ್ನೆಲ್ಲ ಸರಿಸಿ. ಇದೂ ಅಷ್ಟೇ, ನಿಮಗೆ ಇಷ್ಟು ದಿನ ಏನು ಅಡ್ಡ ಗೋಡೆಗಳ ಥರ ನೀವು ಹೋಗೋ ದಾರಿಲೆಲ್ಲ ಒಂದು ಬ್ಲಾಕೇಜಸ್ ಏನಿತ್ತು ಅದು ಓಪನ್ ಆಗ್ತಾ ಇದೆ ಅನ್ನೋದು. ಹೊಸ ವರ್ಷಕ್ಕೆ ನಿಮ್ಮ ಬ್ಲಾಕೇಜಸ್ ರಿಮೂವ್ ಆಗ್ತಾ ಇದೆ, ನಿಮ್ಮ ಜ್ಞಾನ ಅರಿವಿಗೆ ಬರ್ತಾ ಇದೆ, ನಿಮ್ಮಲ್ಲಿ ಒಂದು ಹೊಸ ಐಡಿಯಾಗಳು ಬರುತ್ತೆ. ಅದು ಪಾಸಿಟಿವ್ ಆಗಿರುತ್ತೆ. ನೆಗೆಟಿವ್ ಥಾಟ್ಸ್ ಏನು ಮುಂಚೆ ನಿಮಗೆ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಪೀಪಲ್ ಸರೌಂಡಲ್ಲಿ ಇದ್ರಿ ನೀವು, ಅದರಿಂದ ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ಒಂದು ಜ್ಞಾನದ ಕಡೆ, ಪಾಸಿಟಿವ್ ಕಡೆ ನೀವು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಏನಾದರೂ ನೀವು ಆಸ್ತಿ ವಿಚಾರದಲ್ಲಿ ಏನಾದರೂ ಕೋರ್ಟ್ ಅದು ಇದು ಮಾಡ್ತಾ ಇದ್ರೆ ಜಡ್ಜ್ಮೆಂಟ್
ನೋಡಿ ಇಲ್ಲಿ ಇವರು ಬೆನ್ನು ಹಾಕಿದ್ದಾರೆ, ಇಲ್ಲೂ ನೋ ಅಂತ ಬಂದಿದೆ. ಅಂದರೆ ಅದು ಆಗ್ತಾ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ ನಾಟ್ ದ ರೈಟ್ ಟೈಮ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹೊಸ ವರ್ಷಕ್ಕೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಹೊಸದು ಬರ್ತಾ ಇದೆ, ಯಾವ ಚೇಂಜಸ್ ಆಗ್ತಿದೆ ತಿಳ್ಕೊಳ್ಳೋಣ. ನಿಮಗೆ ಈ ಹೊಸ ವರ್ಷ ಫ್ರೀಡಮ್ನ ತಂದುಕೊಡ್ತಾ ಇದೆ. ಈ ನೋಡಿ ಇಲ್ಲಿ ಕತ್ಲೆ ಇದೆ, ಅಲ್ಲಿ ಯೂನಿಕಾರ್ನ್ ಕಾಯ್ತಾ ಇದ್ದಾರೆ ನಿಮ್ಮನ್ನ ಇಲ್ಲಿಂದ ಹೊರಗಡೆ ತಗೊಂಡೋಗೋದಕ್ಕೆ. ಇಲ್ಲಿ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಸ್ವರ್ಗ ಇದ್ದಂಗಿದೆ. ಆ ಥರ ಡಿವೈನ್ ಯೂನಿವರ್ಸ್ ನಿಮಗೆ ನಿಮ್ಮನ್ನ ಒಂದು ನೆಗೆಟಿವಿಟಿಯಿಂದ ನೋಡಿ ಇಲ್ಲೂ 5 ಆಫ್ ಪೆಂಟಿಕಲ್ಸ್ ಬಂದಿದೆ, ಮತ್ತೆ ಇಲ್ಲೂ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂದರೆ ಎಷ್ಟು ಚೆನ್ನಾಗಿ ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ. ಈ ನ್ಯೂನ್ಯತೆಗಳಿಂದ, ಈ ನೆಗೆಟಿವಿಟಿಗಳಿಂದ ಆಚೆ ತಗೊಂಡು ಬಂದು ನಿಮ್ಮ ವಿಸ್ಡಮ್ ತುಂಬ ದೊಡ್ಡ ರೀತಿಲಿ ಇರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಏನು ಆಸೆಗಳು, ಡಿಸೈರ್ಸ್ ಅಂತ ಬರ್ತಾ ಇದೆ, ನಿಮ್ಮ ಆಸೆಗಳೇನಿದೆ ಅದೆಲ್ಲಾನು ದೊಡ್ಡ ಮಟ್ಟದಲ್ಲಿ ಅದು ಈಡೇರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ರೈನ್ಬೋ, ಆ ಮೋಡದ ಮರೆಯಲ್ಲಿ ರೈನ್ಬೋ ಇದೆ ಅನ್ನೋದನ್ನ ಯೂನಿಕಾರ್ನ್ ಹೇಳ್ತಿದ್ದಾರೆ. ಯೂನಿವರ್ಸ್ ಈ ಮೋಡ, ಈ ನೆಗೆಟಿವಿಟಿ ಸರ್ಸಿದ್ರೆ ಇಲ್ಲಿ ರೈನ್ಬೋ ಸಿಗುತ್ತೆ ನೋಡಿ ಇಲ್ಲಿ. ಅಂದರೆ ಆ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮ ಒಂದು ವಿಸ್ಡಮ್ ದೊಡ್ಡದಾಗಿರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು, ಆರ್ಥಿಕ ಪರಿಸ್ಥಿತಿಲಿ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ. ನೋಡಿ ಇಲ್ಲಿ ಚಳಿ ಅಂತ ಇದ್ರೆ ಇಲ್ಲಿ ಶಾಲು, ಕೋಟು, ಶೂಸು, ಹ್ಯಾಟ್ ಎಲ್ಲ ಸಿಗ್ತಾ ಇದೆ, ಮನೆ ಇದೆ. ಆ ಥರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ಸರಿ ಹೋಗ್ತಾ ಇದೆ, ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಡಿವೈನ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಜಡ್ಜ್ಮೆಂಟ್ ಸಿಗ್ತಾ ಇದೆ. ಇಲ್ಲೂ ನಾಟ್ ದ ರೈಟ್ ಟೈಮ್ ಅಂತ ಬಂದಿದೆ, ಇಲ್ಲೂ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಫಸ್ಟ್ ಫೈಲ್ ಅವರೇ ಏನಾದ್ರು ನೋಡ್ತಾ ಇರಬಹುದು. ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ಥಿರತೆ ಸಿಗ್ತಾ ಇದೆ. ಆರೋಗ್ಯ ಒಂದು ರಿಕವರಿ ಆಗ್ತಾ ಇದೆ. ಅದರಲ್ಲಿ ಒಂದು ಸ್ಥಿರತೆ, ಭದ್ರತೆ, ಒಂದು ಪ್ರೊಟೆಕ್ಷನ್ ಅದು ಡಿವೈನ್ ಕಡೆಯಿಂದ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕೆಲವರು ತಮ್ಮ ಹಿಂದಿನ ಏನು ನೆಗೆಟಿವಿಟಿ ಇತ್ತು ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಒಂದು ಪಾಸಿಟಿವ್, ಒಂದು ಆ ಪೀಸ್ಗೆ ಬರ್ತಾ ಇದ್ದೀರಾ ನೋಡಿ ಇಲ್ಲಿ. ಇನ್ನು ಮುಂದೆ ನಿಮ್ಮದು ಯಾವುದೇ ಒಂದು ನಿರ್ಧಾರಗಳನ್ನ ತಗೊಂಡ್ರು ಅದೊಂದು ಪೀಸ್ಫುಲ್ ಆಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮೆಜಿಷಿಯನ್ ಆಗ್ತಾ ಇದ್ದೀರಾ. ಮೆಜಿಷಿಯನ್ ಅಂದರೆ ನೋಡಿ ಇಲ್ಲಿ ಕಪ್ ಇದೆ, ಪೆಂಟಿಕಲ್ಸ್ ಇದೆ, ಸಾಡ್ ಇದೆ, ವಾಂಡ್ಸ್ ಇದೆ. ಈ ಥರ ಎಲ್ಲನೂ ನಿಮ್ಮ ಹತ್ರನೇ ಇರಬೇಕಾದ್ರೆ ಈ ಪಂಚಭೂತಗಳು, ಈ ಹಿಂಗೆ ಎಮೋಷನ್ಸ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನಲ್ಲಾಗಿರ್ಬೋದು, ಅವಕಾಶಗಳಲ್ಲಾಗಿರ್ಬೋದು, ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಎಲ್ಲ ರೀತಿಯೂ ನಿಮಗೆ ಸಿಗ್ತಾ ಇದೆ ನೋಡಿ ಇಲ್ಲಿ. ಕ್ವೀನ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಪ್ರಮೋಷನ್ಸ್ ಸಿಗ್ತಾ ಇರ್ಬೋದು, ಒಂದು ಒಳ್ಳೆ ಪೊಸಿಷನ್ ಸಿಗ್ತಾ ಇರ್ಬೋದು, ನಾಯಕತ್ವ, ನೀವು ಯಾವ ಕೆಲಸ ಮಾಡ್ತೀರಾ ಅದರಲ್ಲಿ ನೀವು ಒಂದು ಲೀಡರ್ಶಿಪ್ ಕ್ವಾಲಿಟಿ, ಲೀಡರ್ಶಿಪ್, ಒಂದು ಸ್ಟ್ರೆಂತನ್ನು, ಒಂದು ಪವರ್ನ ನಿಮಗೆ ಕೊಡ್ತಿದ್ದಾರೆ. ಇನ್ಫಿನಿಟಿ ನೋಡಿ ಇಲ್ಲೂ ಇನ್ಫಿನಿಟಿ ಬಂದಿದೆ, ಇಲ್ಲೂ ಇನ್ಫಿನಿಟಿ ಬಂದಿದೆ. ನಿಮ್ಮ ಜ್ಞಾನದಲ್ಲಿ ಇನ್ಫಿನಿಟಿ, ನಿಮ್ಮ ಜೀವನದಲ್ಲಿ ನೋಡಿ ಇಲ್ಲಿ ದ್ರಾಕ್ಷಿ ಹಣ್ಣಿದೆ, ಎಲ್ಲ ಗ್ರೀನು, ಪವರು, ಪೆಂಟಿಕಲ್ಸು, ಕಿರೀಟ, ಮನೆ,
ಪ್ರತಿಯೊಂದು ಎಲ್ಲದರಲ್ಲೂ ನೀವು ಒಂದು ಇನ್ಫಿನಿಟಿ, ಅದರಲ್ಲಿ ಒಂದು ಸಮೃದ್ಧಿ, ಸಂತೋಷ, ಆ ಜ್ಞಾನ, ಪವರ್, ಸ್ಟ್ರೆಂತು, ಎಂಥದೇ ಸಿಚುವೇಶನ್ ಇದ್ರೂ, ಸ್ಟ್ರಗಲ್ ಇದ್ರೂ ಅದನ್ನು ಹುಷಾರಾಗಿ, ಇವಾಗ ಹಳಬ್ರು ಒಂದು ಗಾದೆ ಹೇಳ್ತಿದ್ರಲ್ಲ, ಬೇಲಿ ಮೇಲೆ ಬಟ್ಟೆ ಹಾಕಿದ್ರೆ ಹುಷಾರಾಗಿ ತೆಗಿಬೇಕು, ಹಿಂಗೆ ಹೇಳಿದ್ರೆ ಹರಿದೋಗ್ಬಿಡುತ್ತೆ ಅಂತ. ಆ ಥರ ನೀವು ಇನ್ನು ಮುಂದೆ ಆ ಬಟ್ಟೆನ ಎಳಿಯೋಕ್ಕೋಗಲ್ಲ, ಹುಷಾರಿಂದ ತಗೊಳಕ್ಕೆ ನೋಡ್ತೀರಾ. ಪೀಸ್ಫುಲ್ ರೆಸೊಲ್ಯೂಷನ್, ಏನೇ ಒಂದು ನಿಮ್ಮ ನಿರ್ಧಾರಗಳಿದ್ರೂ ಅದು ಒಂದು ನೋಡಿ ಇಲ್ಲಿ ಈ ಹುಲಿ ಬಾಯಿಗೆ ಕೈ ಹಾಕ್ತಾ ಇದ್ದಾಳಲ್ವಾ, ಇದು ಎಂಥ ಕ್ರೂರ ಪ್ರಾಣಿ ಅಲ್ವಾ, ಅದನ್ನ ಎಷ್ಟು ನೀಟಾಗಿ ಅದರ ಒಳಗಡೆ ಆ ಸ್ಟ್ರೆಂತು, ಆ ಎಂಥದೇ ಒಂದು ಕಷ್ಟಕರವಾದ ಒಂದು ವಿಷಯ ಇದ್ರೂ ಅದನ್ನ ಒಂದು ಪೀಸ್ಫುಲ್ ನಿರ್ಧಾರದಿಂದ ಅದನ್ನ ಬಿಡಿಸ್ಬಿಡ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ರೈನ್ಬೋ ತರ್ತಾ ಇದೆ, ಮತ್ತೆ ನಗುನ ತರ್ತಾ ಇದೆ, ಆ ಖುಷಿ, ಆ ಹೊರೆಯಿಂದ ನಿಮ್ಮನ್ನ ಇಳಿಸ್ತಾ ಇದ್ದಾರೆ. ಏನು ನಿಮ್ಮಲ್ಲಿ ನಿರ್ಧಾರ ಮಾಡೋದಕ್ಕೆ, ನಿರ್ಧಾರ ತಗೊಳ್ಳೋದಿಕ್ಕೆ ಯಾವುದೇ ಒಂದು ವಿಷಯದಲ್ಲೂ ನಿಮಗೆ ಬುದ್ಧಿ ಗೊತ್ತಾಗ್ತಾ ಇರಲಿಲ್ಲ, ಕಣ್ ಕಟ್ಕೊಂಡಿದ್ದಾರೆ ನೋಡಿ. ಇನ್ನು ಮುಂದೆ ನಿಮ್ಮಲ್ಲಿ ಆ ಜ್ಞಾನ ಸಿದ್ಧಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಹಾರ್ಟ್ ಪೇನ್ ಯಾರಿಗಾಗಿತ್ತು ಅವ್ರದ್ದು ಅದೆಲ್ಲ ಈಲ್ ಆಗ್ತಾ ಇದೆ, ನಗು ತರ್ತಾ ಇದ್ದಾರೆ, ಸಂತೋಷ ತರ್ತಾ ಇದ್ದಾರೆ. ನಿಮ್ಮ ಜೊತೆ ಭಗವಂತ ನಾನಿದ್ದೀನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಫೆದರ್ ಕಾಣಿಸ್ತಾ ಇರ್ಬೋದು, ರೈನ್ಬೋ ಕಾಣಿಸ್ತಾ ಇರ್ಬೋದು, ನಿಮ್ಗೆ ಆ ಒಂದು ಚೇಂಜಸ್ನ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ. ಅದೇ ಏನಾದ್ರು ಯಾವ್ದಾದ್ರು ನಿಮ್ಮ ನಿರ್ಧಾರ ಪೀಸ್ಫುಲ್ ಆಗಿರಲಿ, ಏನಾದರೂ ಜಡ್ಜ್ಮೆಂಟು, ಕೋರ್ಟು, ಕೇಸ್ ಅಂತ ಇದ್ರೆ ಅದು ಸರಿಯಾದ ಸಮಯ ಅಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಮತ್ತೆ ಸಂತೋಷ ತಂದು ಕೊಡ್ತಾ ಇದ್ದಾರೆ. ಸಂತೋಷನ, ಪಾರ್ಟಿಗಳು, ಹೆಚ್ಚು ಹೆಚ್ಚು ಸಭೆ ಸಮಾರಂಭಗಳು, ಒಂದು ಗೆಟ್ ಟುಗೆದರು, ಫ್ಯಾಮಿಲಿ ಅಕೇಶನ್ಸು, ಫ್ರೆಂಡ್ಸು ಎಲ್ಲ ಸೇರಿ ಹೊರಗಡೆ ಒಂದು ಪಾರ್ಟಿಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು. ಈ ಥರ ಹೊಸ ವರ್ಷ ಒಂದು ಖುಷಿನ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಈ ಥರ ಪಾರ್ಟಿಗಳನ್ನ ಮಾಡ್ತಿರ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ಉತ್ಸಾಹ ನಿಮ್ಮನ್ನ ಈ ಕ್ಯಾಂಡಲ್ ಆಗಿ ಬೆಳಗಿಸುತ್ತೆ. ಈ ಹೊಸ ವರ್ಷ ನಿಮಗೆ ಒಂದು ಬೆಳಕನ್ನ, ಒಂದು ಹೊಸ ಅವಕಾಶಗಳನ್ನ, ಒಂದು ಒಳ್ಳೆ ಪೊಸಿಷನ್ನ, ಒಳ್ಳೆ ಸ್ಟ್ರೆಂತನ್ನ, ನಿಮ್ಮ ಜೀವನದಲ್ಲಿ ರೈನ್ಬೋ ಥರ ಒಂದು ಒಳ್ಳೆ ಕಲರ್ಫುಲ್ ಸಂತೋಷ ಎಲ್ಲನೂ ಸಿಗ್ತಾ ಇದೆ. ನೀವು ಒಂದು ಪ್ರೀತಿಲೂ ಬೀಳ್ತಾ ಇರ್ಬೋದು. ಯಾರೆಲ್ಲ ಯಂಗ್ಸ್ಟರ್ಸು, ಮದುವೆ ವಯಸ್ಸಿಗೆ ಬಂದಿರೋರು, ನಿಮಗೆ ಒಂದು ಹೊಸ ಪ್ರೀತಿಗಳು ಸಿಗ್ತಾ ಇದೆ. ಮ್ಯಾಜಿಷನ್ ಆಗ್ತಾ ಇದ್ದೀರಾ ನೀವು, ಎಲ್ಲ ರೀತಿನೂ ನಿಭಾಯಿಸುವಂಥ, ಎಲ್ಲನೂ ಮ್ಯಾಜಿಕ್ ಮಾಡುವಂಥ ಆ ಒಂದು ಶಕ್ತಿ, ಆ ಒಂದು ಯುಕ್ತಿಗೆ ನೀವು ಈ ಹೊಸ ವರ್ಷ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಈ ಥರ ಆರ್ಥಿಕ ಪರಿಸ್ಥಿತಿಲಿ ನ್ಯೂನ್ಯತೆಗಳೇನಿತ್ತು ಅದಕ್ಕೆ ನಿಮಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಮನೆ ನಿಮಗೆ ನೋಡಿ, ಆ ಚಳಿಯಿಂದ ಒದ್ದಾಡ್ತಾ ಇದ್ರೆ ಶಾಲು, ಟೋಪಿ, ಸ್ವೆಟರು, ಶೂಸು ಎಲ್ಲ ಕೊಡ್ತಾ ಇದ್ದಾರೆ. ಅಂದರೆ ಆ ಪ್ರೊಟೆಕ್ಷನ್ನು, ಆರಾಮಾಗಿ ನೆಮ್ಮದಿಯಾಗಿರೋಕೆ ಏನು ಬೇಕೋ ಅದೆಲ್ಲ ಸಿಗ್ತಾ ಇದೆ. ನೆಗೆಟಿವಿಟಿ ಎಲ್ಲ ಹೋಗ್ತಾ ಇದೆ. ನಿಮ್ಮ ವಿಸ್ಡಮ್ ದೊಡ್ಡದಾಗಿರಲಿ. ನೋಡಿ ಇಲ್ಲಿ ಈ ಕೈನ ಹೀಗೆ ಅಗಲ ಮಾಡಿದ್ದಾರೆ, ರೈನ್ಬೋ ಇದೆ. ನಿಮ್ಮ ವಿಸ್ಡಮ್ ಈ ಥರ ದೊಡ್ಡದಾಗಿರಲಿ. ನೋಡಿ ಇಲ್ಲೂ ಕೈ ಇದೇ ಥರ ಓಪನ್ ಇದೆ. ಆ ಬುದ್ಧಿವಂತಿಕೆ ತುಂಬ ದೊಡ್ಡದಾಗಿರುತ್ತೆ. ಅಂದರೆ ಹೇಳಿದ್ನಲ್ಲ, ಪೀಸ್ಫುಲ್ ರೆಸೊಲ್ಯೂಷನ್. ಎಂಥದೇ ಒಂದು ಕ್ರೂರ ಪ್ರಾಣಿ ಬಾಯಿ ಒಳಗಡೆ ಕೈ ಇಡೋ ಅಷ್ಟು ಸ್ಟ್ರೆಂತು, ಪವರು, ಅದರಲ್ಲಿ ಸ್ಥಿರತೆ, ಪೀಸ್ ಎಲ್ಲನೂ ಅಷ್ಟು ಚಾಕಚಕ್ಯತೆಯಾಗಿ, ಎಂಥದೇ ಒಂದು ಆ ಬೆಣ್ಣೆಲಿ ಕೂದಲು ತೆಗ್ದಂಗೆ ಅಂತಾರಲ್ವ, ಆ ಒಂದು ಯಾವುದೇ ಒಂದು ಎಂಥದೇ ಕಷ್ಟಕರವಾದ ವಿಷಯ ಇದ್ರೂ ಆ ಬೆಣ್ಣೆಲಿ ಕೂದಲು ತೆಗೆದಾಗೆ ನೀವು ಅದನ್ನು
ಪರಿಹರಿಸ್ಬಿಡ್ತೀರಾ, ಅಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಾಟ್ ನಾಟ್ ದ ರೈಟ್ ಟೈಮ್ ಅಂತಿದೆಯಲ್ಲ, ಅದಕ್ಕೆ ಕ್ವೀನ್ ಆಫ್ ಸಾರ್ಟ್ಸ್ ನೋಡಿ, ಇಲ್ಲಿ ಆ ಒಂದು ವಿಶ್ ಬೋರ್ಡ್ ತರ ಇದೆ. ತುಂಬಾ ಎಲ್ಲಾ ವಿಶ್ವನು ಹಾಕಿ ಬಡ್ದು ಇದ್ ಮಾಡ್ಬೇಡಿ, ಒಡೆದೋಗುತ್ತದು. ತುಂಬಾ ವಿಶಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಅದಕ್ಕೆ ಇದೇ ಆ ಡ್ರಮ್ಮೆ ಒಡೆದೋಗೋ ಥರ, ಈ ಡ್ರಮ್ಮೆ ಒಡೆದೋಗೋ ಥರ ನೀವು ಮ್ಯಾನಿಫೆಸ್ಟ್ ಮಾಡಬೇಡಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದೆ. ಅಂದರೆ ಏನೋ ಒಂದು ಸೀಕ್ರೆಟ್ ಇರ್ಬೋದು, ಅದನ್ನ ನೀವು ಆ ದ್ವಾರ ತೆಗೆಯೋದಕ್ಕೆ ಇದು ನಾಟ್ ರೈಟ್ ಟೈಮ್ ಅನ್ನೋದು ಇದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಈ ಹೊಸ ವರ್ಷಕ್ಕೆ, ನಿಮ್ಮ ಏನು ಹೊಸತನ್ನ ತರ್ತಾ ಇದೆ ಈ ಹೊಸ ವರ್ಷ ಅನ್ನೋದನ್ನ ತಿಳ್ಕೊಳ್ಳೋಣ. ಏನೆಲ್ಲ ಚೇಂಜಸ್ ಆಗುತ್ತೆ ಈ ನ್ಯೂ ಇಯರ್ಗೆ. ಈ ಹೊಸ ವರ್ಷ ನಿಮಗೆ ಸರ್ಪ್ರೈಸಸ್ನ ಕೊಡುತ್ತೆ. ಅನ್ಎಕ್ಸ್ಪೆಕ್ಟ್ ಆಗಿ ನಿಮಗೆ ಸರ್ಪ್ರೈಸ್ಗಳು ಬರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ಹೊಸ ಪ್ರೀತಿ ಅದನ್ನ ಒತ್ತು ತರ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ಸ್ಥಿರತೆನ ಒತ್ತು ತರ್ತಾ ಇದ್ದಾರೆ. ಏನು ಇಷ್ಟು ದಿನ ಒಂದು ಡೆವಿಲ್ ಕಾರ್ಡ್, ಏನು ನೆಗೆಟಿವಿಟಿ ಇತ್ತು, ಯಾವುದೇ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನು ಏನು ಒಂದಿತ್ತು, ಅದೆಲ್ಲ ಹೋಗ್ತಾ ಇದೆ ನೋಡಿ. ಇದು ಹಿಂದೆ ಕೂತಿರೋ ತರ, ಇದು ಬೆನ್ನು, ಅದು ಹೋಗ್ತಾ ಇದೆ. ಈ ಡೆವಿಲ್ ನೋಡಿ, ಇದು ಮುಂದೆ, ಇದು ಹಿಂದೆ. ಇಲ್ಲೆಲ್ಲ ಜ್ಞಾನ ಸಿದ್ಧಿ ಆಗ್ತಾ ಇದೆ ನೋಡಿ. ಅದೆಲ್ಲ ಒಂದು ಬ್ಯಾಲೆನ್ಸ್ ಸರಿ ಹೋಗ್ತಾ ಇದೆ ನೋಡಿ. ಇಲ್ಲಿ ಸ್ಟಾರ್ ಇದೆ. ನೆಗೆಟಿವ್ ನೋಡಿ, ಇಲ್ಲಿ ಒಂದು ಫ್ಲವರ್ಸು, ಏನು ನಿಮ್ಮಲ್ಲಿ ಆ ಡೆವಿಲ್ ಎನರ್ಜಿ ಇತ್ತು ಬಾಂಧವ್ಯದಲ್ಲಿ, ಅದರಲ್ಲೊಂದು ಪ್ರೀತಿ, ಆ ಸ್ಥಿರತೆನ ತಗೊಂಡ್ ಬರ್ತಾ ಇದೆ ಈ ಹೊಸ ವರ್ಷ ನಿಮಗೆ. ಆ ಡೆವಿಲ್ ಎನರ್ಜಿ ಹೋಗ್ತಾ ಇದೆ ನೋಡಿ. ಇಲ್ಲಿ ತಾವರೆ ಹೂ ಕಾಣಿಸ್ತಾ ಇದೆ, ಫ್ಲವರ್ ಕಾಣಿಸ್ತಾ ಇದೆ, ಇಲ್ಲಿ ಸ್ಟಾರ್ ಕಾಣ್ತಾ ಇದೆ, ಇಲ್ಲೆಲ್ಲ ಏಂಜಲ್ಸ್ ಬೆಳಕು ಕಾಣ್ತಾ ಇದೆ. ಅಂದ್ರೆ ಡೆವಿಲ್ ಹೋಗ್ತಾ ಇದೆ, ಏಂಜಲ್ಸ್ ಆ ಒಂದು ಪ್ರೆಸೆನ್ಸು ಅದನ್ನ ಸರಿ ಮಾಡಿ ಅದು ಹೂವಿನ ಆದಿ ಆಗ್ತಾ ಇದೆ. ಇಲ್ಲಿ ಬೆಂಕಿ ಇತ್ತಲ್ವಾ, ಬೆಂಕಿ ಹೋಗಿ ಹೂವಿನ ಆದಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ಇಷ್ಟು ದಿನ ನಿಮ್ಗೆ ದೃಷ್ಟಿ, ಯಾರ್ದಾರು ದೃಷ್ಟಿ ತಾಕಿದ್ರೆ ಅದು ನಿಮ್ಗೆ ಒಂದು ಈವಿಲ್ ಐ, ಒಂದು ನೆಗೆಟಿವಿಟಿ ತಾಕಿದ್ರೆ ಅದು ಸಿಡ್ದೋಗ್ತಾ ಇದೆ. ಆ ದೃಷ್ಟಿ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಹೊಸ ವರ್ಷಕ್ಕೆ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಒಂದು ಕೆಲವರಿಗೆ ಹೊಸ ಆ ಪ್ರೀತಿಲಿ ಸ್ಥಿರತೆ ಇರೋದನ್ನ ಒತ್ತು ತಂದು ಕೊಡ್ತಾ ಇದ್ದಾರೆ. ಅದು ಸ್ಥಿರವಾಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ಏನು ಡೆವಿಲ್ ಎನರ್ಜಿ ಇತ್ತು, ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿತ್ತು, ಅದು ಹೋಗಿ ನಿಮಗೆ ಆ ಪ್ರೀತಿಲಿ ಒಂದು ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ನೋಡಿ. ಇಲ್ಲಿ ನಿಮ್ಮ ಪ್ರೀತಿ ಇನ್ ಮುಂದೆ ನಿಮ್ಮ ದಾರಿಲಿ ಹೂವು, ಏನ್ ಬೆಂಕಿ ಇತ್ತು ಹೂವಿನ ದಾರಿ ಆಗ್ತಾ ಇದೆ. ಆ ದಾರಿಲಿ ಸ್ವಾಗತ ಮಾಡ್ತಿದ್ದಾರೆ ಏಂಜಲ್ಸ್ ಅನ್ನೋದನ್ನ, ಪ್ರೊಟೆಕ್ಷನ್ ಕೊಟ್ಟು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹಳೇದೇನಿತ್ತು ಅದನ್ನ ಲೆಟ್ ಗೋ ಮಾಡಿ, ಲುಕ್ ಫಾರ್ ಅ ಸೈನ್. ಡಿವೈನ್ ನಿಮಗೆ ಸೈನ್ ತೋರಿಸ್ಬೋದು, ನಂಬರ್ ಮೂಲಕ ಇರ್ಬೋದು, ಫೆದರ್ ಮೂಲಕ ಇರ್ಬೋದು, ಬರ್ಡ್ಸ್ ಮೂಲಕ ಇರ್ಬೋದು, ಬಟರ್ಫ್ಲೈಸ್, ಈ ತರ ಬೇರೆ ಬೇರೆ ರೀತಿಲಿ ನಿಮಗೆ ಒಂದು ಸೈನ್ ತೋರಿಸ್ತಾ ಇರ್ಬೋದು. ಇಷ್ಟು ದಿನ ನಿಮಗೆ ಯಾವುದು ನೆಗೆಟಿವಿಟಿ ಇತ್ತು, ಯಾರು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ದೃಷ್ಟಿ ಮಾಡೋದಾಗಿರ್ಬೋದು, ಕೆಟ್ಟ ದೃಷ್ಟಿ ಏನಿತ್ತು ಅದು ಸಿಡ್ದೋಗ್ತಾ ಇದೆ. ನೆಗೆಟಿವಿಟಿ ಸಿಡ್ದೋಗಿ ನಿಮಗೆ ಈವಿಲ್ ಐ ಪ್ರೊಟೆಕ್ಷನ್ ಇದೆ ನೋಡಿ. ಇಲ್ಲಿ ಪಾರಿವಾಳ ಇದೆ, ಡಿವೈನ್ ಪ್ರೊಟೆಕ್ಷನ್ ಇದೆ, ಈವಿಲ್ ಐ ದೃಷ್ಟಿ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಹಣಕಾಸಿನಲ್ಲಿ ಪ್ರೊಟೆಕ್ಷನ್,
ನಿಮ್ಮ ಮನೆಗೆ ಹಣ ಇನ್ನು ಮುಂದೆ ಹರಿದು ಬರುತ್ತೆ. ನೋಡಿ ಇಲ್ಲಿ ದಾರಿ ಕೂಡ ಹಿಂಗೆ ಹೋಗ್ತಾ ಇದೆ, ಹಿಂಗೆ. ಮತ್ತೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ನಿಮಗೆ ಹಣದಲ್ಲಿ ಅನ್ನೋದನ್ನ. ಈ ಹೊಸ ವರ್ಷ ನಿಮಗೆ ನಿಮ್ಮ ಬಾಂಧವ್ಯದಲ್ಲಿ ಡೆವಿಲ್ ಎನರ್ಜಿ ಇದ್ರೆ ಅದು ಹೋಗಿ ನಿಮಗೆ ಡಿವೈನ್ ಕಡೆಯಿಂದ ಪ್ರೊಟೆಕ್ಷನ್, ಏಂಜಲ್ಸ್ ಕಡೆಯಿಂದ ಪ್ರೊಟೆಕ್ಷನ್ ಸಿಗ್ತಾ ಇದೆ. ನಿಮ್ಮ ದಾರಿ ಹೂವಿನ ದಾರಿ ಆಗುತ್ತೆ. ಸ್ವಾಗತ ಕೊಡ್ತಾ ಇದ್ದಾರೆ. ಬೆಂಕಿಯಿಂದ ಏನ್ ತುಂಬಿತ್ತು, ಜಗಳಗಳಾಗಿರ್ಬೋದು, ಮನಃಶಾಂತಿ, ಅತೃಪ್ತಿ, ಸಮಾಧಾನ ಇಲ್ಲದೆ ಇರೋದು ಏನಿತ್ತು ಅದೆಲ್ಲ ಹೋಗ್ತಾ ಇದೆ. ದೃಷ್ಟಿ ಏನಾಗಿತ್ತು, ಬ್ಲ್ಯಾಕ್ ಮ್ಯಾಜಿಕ್ ಏನಿತ್ತು ಅದೆಲ್ಲ ಹೋಗ್ತಾ ಇದೆ. ಅದೆಲ್ಲ ಹೀಲ್ ಆಗ್ತಾ ಇದೆ. ಪ್ರೊಟೆಕ್ಷನ್ ಇದೆ. ಆ ಜ್ಞಾನ ಅರಿವಿಗೆ ಬರ್ತಾ ಇದ್ದೀರಾ. ಇಷ್ಟು ದಿನ ನಿಮ್ಗೆ ನಿಮ್ಮ ಜೊತೆ ನೋಡಿ, ಇದು ವ್ಯಾಘ್ರ, ಇದು ಒಂದು ಪಾರಿವಾಳ, ಇದನ್ನ ತಿಂದ್ಬಿಡುತ್ತೆ ಬೇಕಾರೆ. ಆ ತರ ಒಂದು ಭಯ ಇದ್ರೆ, ಒಂದು ದಾರಿ ಇದೆ ಆದ್ರೆ ಅದು ಬ್ಲಾಕ್ ಆಗಿದೆ, ಈ ತರ ಎಲ್ಲ ಇದ್ರೆ ಅದು ಓಪನ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಒಂದು ಅರಿವು, ಜ್ಞಾನ, ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಹೊಸ ವರ್ಷ ನಿಮ್ಗೆ ಅದನ್ನ ತಂದು ಕೊಡುತ್ತೆ. ಎಲ್ಲಾನು ಹೀಲ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಏನ್ ನೆಗೆಟಿವಿಟಿ, ಆ ಕ್ರೂರತೆ ನಿಮ್ಮ ಜೀವನದಲ್ಲಿ ಅದೆಲ್ಲ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಆ ಅರಿವು ಬರ್ತಾ ಇದೆ, ಆ ಜ್ಞಾನದ ಅರಿವು ಬರ್ತಾ ಇದೆ. ನೋಡಿ, ಅದು ನಿಮ್ ಸೋಲ್ ಪರ್ಪಸ್ ಏನು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀರಾ. ಅದನ್ನೆಲ್ಲ ಲೆಟ್ ಗೋ ಮಾಡ್ತಾ ಇದ್ದೀರಾ. ಈ ಒಂದು ಏನು ನಿಮ್ಮ ಇಷ್ಟು ದಿನ ಕರಾಳವಾಗಿ ಕರಾಳ ರಾತ್ರಿ ಅಂತೀರಾ, ಅಥವಾ ಒಂದು ಜೀವನದಲ್ಲಿ ಏನ್ ಕರಾಳತೆ ಇತ್ತು ಅದನ್ನ ದಾಟಿ ನೀವು ಒಂದು ಸರ್ಪ್ರೈಸಸ್, ಒಂದು ಅದ್ಭುತ, ಏನೋ ಒಂದು ನಿಮ್ಗೆ ಅದ್ಭುತವಾದದ್ದು, ಅಚ್ಚರಿ ಮೂಡಿಸೋ ಅಂಥದ್ದು ನಿಮ್ಗೆ ಏನೋ ಸಿಗ್ತಾ ಇದೆ. ಈ ನ್ಯೂ ಇಯರ್ ನಿಮ್ಗೆ ಆ ಒಂದು ಸರ್ಪ್ರೈಸಸ್ನ ನಿಮ್ಗೆ ಕೊಡ್ತಾರೆ. ನೋಡಿ, ಇಲ್ಲೂ ಸರ್ಪ್ರೈಸ್ ಬಂದಿದೆ. ಆ ಒಂದು ಸರ್ಪ್ರೈಸ್ ನಿಮಗಾಗಿ ಕಾಯ್ತಿದೆ. ಹೊಸ ವರ್ಷ ಆ ಸರ್ಪ್ರೈಸಸ್ನ ತಂದು ಕೊಡ್ತಾ ಇದೆ ನಿಮ್ಗೆ. ಹೊಸ ವರ್ಷದಲ್ಲಿ ಏನಾದ್ರೂ ಒಂದು ಸರ್ಪ್ರೈಸಸ್ ಸಿಗ್ತಾ ಇರತ್ತೆ. ಯಾಕಂದ್ರೆ ಇಷ್ಟು ದಿನ ಆ ಕರಾಳತೆ, ಆ ನೆಗೆಟಿವಿಟಿ ಏನಿತ್ತು ಅದನ್ನ ಕಳ್ಕೊಂಡು ನೀವು ಆ ಸರ್ಪ್ರೈಸಸ್ನ ನೀವು ಅನುಭವಿಸ್ತೀರಾ. ಏನು ಹಣಕಾಸಿನಲ್ಲಿ ಸರ್ಪ್ರೈಸ್ ಇರ್ಬೋದು, ಆ ಥರ ಒಂದು ಪ್ರತಿಯೊಂದರಲ್ಲೂ ನೀವು ನೋಡಿ, ಇಲ್ಲೂ ಪೇಜ್ ಆಫ್ ಕಪ್, ಇಲ್ಲೂ ಪೇಜ್ ಆಫ್ ಕಪ್ ಬಂದಿದೆ. ಯೂನಿವರ್ಸ್ ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಆಗ್ತಾ ಇದೆ ಅಂತ ಅಂದ್ರೆ ನೋಡಿ, ಇಲ್ಲಿ ಕಮ್ಯುನಿಕೇಶನ್ ಕ್ಲಿಯರ್ಲಿ. ಇಷ್ಟು ದಿನ ಏನು ನಿಮ್ಮಲ್ಲಿ ಆ ಕಮ್ಯುನಿಕೇಶನ್ ಕ್ಲಿಯರ್ ಇರ್ತಿರ್ಲಿಲ್ಲ, ನಿಮ್ಮ ಆ ಥ್ರೋಟ್ ಚಕ್ರ ಏನು ಬ್ಲಾಕ್ ಆಗಿತ್ತು ಅದು ಓಪನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದ್ರ ಕ್ಲಾರಿಟಿ ನಿಮಗೆ, ನೀವು ಇನ್ನೇನು ಮಾತಾಡಿದ್ರು, ಏನೇ ವಿಷಯ ಇದ್ರೂ ಅದು ಕ್ಲಿಯರ್ ಆಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ನೀವು ಆ ಖುಷಿನ, ಆ ಸಂತೋಷನ, ಆ ಸರ್ಪ್ರೈಸ್ನ ಕಾಣ್ತೀರಾ, ಅಚ್ಚರಿನ ಕಾಣ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ನಿಮಗೆ ಒಂದು ಯಾವುದೇ ಕೆಲಸದಲ್ಲೋ ಕಾರ್ಯದಲ್ಲೋ ಇಷ್ಟು ದಿನ ನೀವು ಏನು ಮಾಡ್ತಿರ್ಲಿಲ್ಲ, ಯಾವುದೋ ಒಂದು ಪೆಂಡಿಂಗ್ ಏನಾದ್ರು ಇದ್ರೆ ಅದನ್ನ ನೀವು ಅತಿ ವೇಗದಲ್ಲಿ ಆ ಒಂದು ಇದು ಸಾರಿ ಅತಿ ವೇಗದಲ್ಲಿ ಆ ಒಂದು ಬದಲಾವಣೆ, ಆ ಚೇಂಜಸ್ನ ತಗೊಬರ್ತೀರಾ. ಅದರಲ್ಲಿ ಒಂದು ಶಕ್ತಿಶಾಲಿ ಯಾವುದೇ ಒಂದು ಇದ್ರಲ್ಲೂ ಮುನ್ನುಗ್ಗಿ ಅದರಲ್ಲಿ ಒಂದು ಏನಾದ್ರು ಒಂದು ಸಾಧನೆ ಮಾಡುವಂಥದ್ದು. ನೋಡಿ, ಇಲ್ಲಿ ಎರಡು ಕೂಡ ಒಂದೇ ತರ ಕಾಣಿಸುತ್ತೆ. ನೋಡಿ, ಬಂಜರು ಭೂಮಿ ಇದೆ, ಇಲ್ಲಿ ಕಲ್ಗಳು ಇದಿದೆ, ಆದ್ರೂ ಆ ಸಾಹಸ ಬಿಡ್ತಾ ಇಲ್ಲ. ಅಲ್ಲಿ ನಾನು ಗೆಲ್ತೀನಿ, ಒಂದು ಮಾಡ್ತೀನಿ, ನಾನು ಅದಕ್ಕೆ ಪ್ರೋಸೆಸ್ ಮಾಡ್ತಾ ಇದ್ದೀರಾ. ಯಾವುದು ಇಷ್ಟು ದಿನ ನಿಂತೋಗಿತ್ತು ಅದು ಇನ್ನು ಮುಂದೆ ಪ್ರೋಸೆಸ್ ಆಗ್ತಾ ಇದೆ. ಅದನ್ನ ಕಾರ್ಯಗತವಾಗಿ ನೆರವೇರಿಸೋದಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮಲ್ಲಿ ಏನು ಅದರಲ್ಲಿ ಕತ್ತಲಿತ್ತು ಅದು
ಬೆಳಕನ್ನ ಆದಿ ಮಾಡ್ಕೊಳ್ತಾ ಇದ್ದೀರಾ, ಪ್ರೋಸೆಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾವುದು ಸ್ಥಗಿತ ಆಗಿತ್ತು ಮತ್ತೆ ಅದನ್ನ ಪರಿಪೂರ್ಣ ಮಾಡ್ತಾ ಇದ್ದೀರಾ. ಅರ್ಧಕ್ಕೆ ಏನಾದ್ರು ನಿಲ್ಸಿದ್ರೆ ಅದು ಪರಿಪೂರ್ಣ ಮಾಡ್ತಾ ಇದ್ದೀರಾ, ಪ್ರೋಸೆಸ್ ಆಗ್ತಾ ಇದೆ. ಅದರಲ್ಲಿ ಕತ್ತಲು ತುಂಬಿದ್ರೆ ಬೆಳಕು ಬರ್ತಾ ಇದೆ, ಆ ದಾರಿ ಕಾಣಿಸ್ತಾ ಇದೆ ನಿಮಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ನು ನೀವೇನು ನೋಡಿದ್ರು ಒಂದು ಡಿವೈನ್ ಸೈಟ್, ಎಲ್ಲರಲ್ಲೂ ನೀವು ಒಂದು ದೈವಿಕತೆನ ಕಾಣ್ತೀರಾ. ಆ ಥರ ನೀವು ಆಗ್ತಾ ಇದ್ದೀರಾ. ಎಲ್ಲಾನು ಲೆಟ್ಕೋ ಮಾಡಿ ಪ್ರತಿಯೊಬ್ಬರಲ್ಲೂ ದೈವಿಕತೆನ ಕಾಣ್ತಾ ಇದ್ದೀರಾ. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.